ದಿತ್ವಾ ಚಂಡಮಾರುತದ ಎಫೆಕ್ಟ್ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಿಗ್ಗೆ ಥಂಡಿ ವಾತಾವರಣ. ಬೆಳ್ಳಂಬೆಳಿಗ್ಗೆಯೇ ಮೈ ನಡುಗಿಸುವಂತಹ ಚಳಿ ಮತ್ತು ತುಂತುರು ಮಳೆಯಾಗ್ತಾ ಇದೆ. ದಿತ್ವಾ ಚಂಡಮಾರುತದ ಎಫೆಕ್ಟ್ ಇದು. 19 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದ ಬೆಂಗಳೂರು ತಾಪಮಾನ. ಚಳಿ ಮತ್ತು ತುಂತುರು ಮಳೆಗೆ ಬೆಂಗಳೂರು ಮಂದಿ ನಡುಗಿ ಹೋಗಿದ್ದಾರೆ. ಈ ಸೈಕ್ಲೋನ್ನಿಂದ ಇನ್ನೂ ಒಂದು ವಾರ ಮಳೆ ಮತ್ತು ಅತಿ ಚಳಿ ಇರುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ದಿತ್ವಾ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಬೆಂಗಳೂರಿನಲ್ಲಿ ವಾತಾವರಣ ಕೂಲ್ ಆಗಿದೆ. ಸಿಕ್ಕಾಪಟ್ಟೆ ಚಳಿ ಇದೆ, ತುಂತುರು ಮಳೆ ಆಗ್ತಾ ಇದೆ. ಬೆಂಗಳೂರಿನ ಮಂದಿ ಹೈರಾಣ ಆಗಿದ್ದಾರೆ. ಈ ಚಳಿಯಿಂದಾಗಿ ಆಚೆ ಕಾಲಿಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇವತ್ತು ವೀಕೆಂಡ್ಗೆ ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಪ್ಲಾನ್ ಹಾಕೊಂಡವರು ಎದ್ದೇಳೋದಕ್ಕೆ ಆಗೋದಿಲ್ಲ. ಅಂತಹ ಮೈ ಕೊರೆಯುವಂತಹ ಚಳಿ ಬೆಂಗಳೂರಿನಲ್ಲಿ ಆವರಿಸಿದೆ. ಇನ್ನೂ ಒಂದು ವಾರ ದಿತ್ವಾ ಚಂಡಮಾರುತದ ಎಫೆಕ್ಟ್ನಿಂದ ಬೆಂಗಳೂರಿನಲ್ಲಿ ಇದೇ ರೀತಿಯ ವಾತಾವರಣ ಇರುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಗಮನಿಸ್ತಾ ಇದ್ದೀವಿ ಬೆಳಿಗ್ಗೆನೆ ಒಂದಷ್ಟು ಭಾಗಗಳಲ್ಲಿ ಬೆಂಗಳೂರಿನಲ್ಲಿ ತುಂತುರು ಮಳೆ ಆರಂಭ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಈ ಚಳಿಯನ್ನ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಈ ಸೈಕ್ಲೋನ್ನ ಎಫೆಕ್ಟ್ ಹೇಗೆ ತಡ್ತಾ ಇದೆ ಅಂತ ಬೆಂಗಳೂರು ಮಂದಿಗೆ? ಮಧುಶ್ರೀ, ಶ್ರೀಲಂಕಾದಲ್ಲಿ ದೊಡ್ಡ ಅನಾಹುತವನ್ನೇ ಉಂಟು ಮಾಡಿರುವಂತಹ ದಿತ್ವಾ ಒಂದು ಚಂಡಮಾರುತ ಏನಿದೆ ಅದು ಬೆಂಗಳೂರಲ್ಲೂ ಸಹ ಎಫೆಕ್ಟ್ ಅನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಬೆಂಗಳೂರಿನಲ್ಲೂ ಸಹ ನಿನ್ನೆಯಿಂದನೂ ತೀವ್ರವಾದ ಚಳಿ ಇದೆ. ಜೊತೆಗೆ ಇವತ್ತು ಬೆಳಿಗ್ಗೆಯಿಂದನೇ ಮಳೆ ಕೂಡ ಆರಂಭವಾಗಿರುವಂತದ್ದು. ಸದ್ಯಕ್ಕೆ ನಾನು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕಾರ್ಪೊರೇಷನ್ ಸರ್ಕಲ್ ಬಳಿ ಇರುವಂತದ್ದು ದೃಶ್ಯ. ಈ ಒಂದು ಬೆಳಿಗ್ಗೆ 6 ಗಂಟೆಯಿಂದನೂ ಸಹ ಇಲ್ಲಿ ಮಳೆ ಪ್ರಾರಂಭವಾಗಿದೆ. ಅಂದ್ರೆ ತುಂತುರು ಮಳೆ ಇರುವಂತದ್ದು. ಮೊನ್ನೆಯಿಂದನೂ ಸಹ ಚಳಿ ಇತ್ತು, ಜೊತೆಗೆ ಮೋಡ ಕವಿದ ವಾತಾವರಣ ಇತ್ತು. ಆದ್ರೆ ಇವತ್ತು ಬೆಳಿಗ್ಗೆಯಿಂದ ಈ ರೀತಿಯಾಗಿ ಮಳೆ ಪ್ರಾರಂಭವಾಗಿರೋದು ಸಾರ್ವಜನಿಕರು ಮತ್ತು ವಾಹನ ಸವಾರರಿಗೆ ತೊಂದರೆಯನ್ನ ಉಂಟು ಮಾಡ್ತಾ ಇರುವಂತದ್ದು. ಮೊದಲೇ ಚಳಿ ಇದೆ, ಜೊತೆಗೆ ಮೊನ್ನೆ ಸಹ ಈ ಚಂಡಮಾರುತದ ಎಫೆಕ್ಟ್ ನಿಂದ ಒಂದಷ್ಟು ಮೋಡ ಕವಿದ ವಾತಾವರಣ ಬೆಂಗಳೂರಿನಾದ್ಯಂತ ಇತ್ತು. ಆದ್ರೆ ಇವತ್ತು ಬೆಳಿಗ್ಗೆಯಿಂದ ಈ ರೀತಿಯಾಗಿ ತುಂತುರು ಮಳೆ ಬರ್ತಿರೋದು ಎಲ್ಲ ಒಂದ್ ಕಡೆ ಜನರಿಗೆ ಇನ್ನೊಂದಷ್ಟು ಚಳಿಯನ್ನ ಹೆಚ್ಚು ಮಾಡ್ತಾ ಇದೆ. ಜೊತೆಗೆ ಮಳೆಯಿಂದಾಗಿ ಬೆಳಗ್ಗೆ ಜನರು ಸಹ ಓಡಾಡೋದಕ್ಕೆ ತುಂಬಾ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸಬಹುದು, ಬಸ್ ಸ್ಟ್ಯಾಂಡ್ ಬಳಿಯೂ ಸಹ ವಾಹನ ಸವಾರರು ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಒಂದು ತುಂತುರು ಮಳೆ ಅಂದ್ರೆ ಜೋರಾಗಿ ಮಳೆ ಬರದಿರೋ ಕಾರಣಕ್ಕಾಗಿ ದ್ವಿಚಕ್ರ ವಾಹನ ಸವಾರರು ಒಂದಷ್ಟು ಜನ ಬಸ್ ಸ್ಟ್ಯಾಂಡ್ ಮತ್ತೆ ಇನ್ನಿತರ ಜಾಗಗಳಲ್ಲಿ ಆಶ್ರಯವನ್ನ ಪಡೆದ್ರೆ, ಕೆಲವರು ಮನೆಗಳಿಗೆ ಅಥವಾ ಕಚೇರಿಗಳಿಗೆ ಹೋಗುವವರು ಕೂಡ ಹೋಗ್ತಾ ಇದ್ದಾರೆ. ಒಟ್ಟಾರೆ ಬೆಂಗಳೂರು ಮಾತ್ರವಲ್ಲ, ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿಯಾದಂತಹ ವಾತಾವರಣ ಇದೆ. ಒಟ್ಟಿನಲ್ಲಿ ಈ ಒಂದು ದಿತ್ವಾ ಏನು ಚಂಡಮಾರುತ ಶ್ರೀಲಂಕಾದಲ್ಲಿ ಸಾಕಷ್ಟು ಪ್ರಮಾಣದ ಹಾನಿಯನ್ನು ಉಂಟು ಮಾಡಿದೆ. ಅದು ಬೆಂಗಳೂರಿಗೂ ಸಹ ಎಂಟ್ರಿ ಕೊಟ್ಟಿದ್ದು. ಬೆಂಗಳೂರಿನ ಜನರು ಸಹ ಈ ಚಳಿಗಾಲದಲ್ಲಿ ಮಳೆಯ ಹೊಡೆತವನ್ನು ಸಹ ಅನುಭವಿಸಬೇಕಾದಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಮಧುಶ್ರೀ, ಧನ್ಯವಾದ ಪ್ರದೀಪ್, ತಮ್ಮ ಮಾಹಿತಿಗಾಗಿ.